ಪುಣ್ಯ ಅಮ್ಮ, ಪುಣ್ಯ. ಎದ್ದೇಳಿ ಅಮ್ಮ, ಎದ್ದೇಳಿ ಅಮ್ಮ. ಈ ನಾಗಮಣಿ, ನಮ್ಮ ನಾಗಮ್ಮ ಅರವಿಂದಮ್ಮನಿಗೆ ಜೀವ ಕೊಟ್ರು. ಕೊನೆಗೂ ಆ ಪುಣ್ಯನೇ ಬದುಕಿಸ್ಬಿಟ್ಲು. ಇವಳ ಜನ್ಮಕ್ಕಿಷ್ಟು ಯಾವ ರಾಶಿಯಲ್ಲಿ ಹುಟ್ಟಿದಾಳೋ ಏನೋ. ಮುಟ್ಟಿದ್ರೆ ಬಂಗಾರ, ಹಿಡಿದ್ರೆ ಆಯುಧ. ಅನಿರುದ್ಧ್, ಯಜಮಾನ್ರೆ. ಅಮ್ಮ, ಅಮ್ಮ. ಅನಿರುದ್ಧ್, ಅರವಿಂದ ಏನ್ರಿ ಅಮ್ಮವ್ರೆ? ಅಮ್ಮ ಪುಣ್ಯ. ಪುಣ್ಯನೇ ನಿನ್ನ ಕಾಪಾಡಿದ್ದಮ್ಮ. ಅವಳಿಲ್ಲ ಅಂದಿದ್ರೆ ನೀನಿರ್ತಿರ್ಲಿಲ್ಲ. ನನಗೋಸ್ಕರನೇ ನನಗೆ ಪುನರ್ಜನ್ಮ ಕೊಡೋದಿಕ್ ಬಂದ್ಯಾ ಪುಣ್ಯ. ನಿನ್ ಋಣನ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲಮ್ಮ. ಹಾಗನ್ಬೇಡಿಮ್ಮ. ಏನ್ರಿ, ಪುಣ್ಯ ನನಗೆ ಪುನರ್ಜನ್ಮ ಕೊಟ್ಟಿದ್ದಾಳ್ರಿ. ಸರಿ ಸರಿ, ನೀನ್ ತೊಂದರೆಯಿಂದ ಪಾರಾದೆ, ಅಷ್ಟು ಸಾಕು. ಬನ್ನಿ ಹೊರಡೋಣ. ಇಷ್ಟಕ್ಕೆ ಮುಗ್ದಿಲ್ವೇ? ಆಗ್ಬೇಕಾಗಿರೋದು ಇನ್ನೂ ತುಂಬಾ ಇದೆ. ಆಟ ಆಗೋದಕ್ಕೂ ಮುಂಚೆ ನಿನ್ನ ಬೇಟೆ ಆಗುತ್ತೆ. ವೈದ್ಯ ಇನ್ನೂ ಮುಗ್ದಿಲ್ಲ. ಇನ್ನೊಂದ್ ದಿನ ಬಿಟ್ರೆ ಅವ್ರು ಸರಿಯಾಗಿ ಗುಣ ಆಗ್ತಾರೆ ಯಜಮಾನ್ರೆ. ಸರಿ, ಹಾಗೆ ಆಗ್ಲಿ. ಬಾ ಭದ್ರ. ಅನಿರುದ್ಧ್, ನೀನ್ ಹೋಗಿ ಕುಡಿಯೋಕ್ ನೀರ್ ತಗೊಂಡ್ ಬಾ. ನಾನು ಹೋಗಿ ನೀರು ತಗೊಂಡ್ಬರ್ತೀನಮ್ಮ. ಅಮ್ಮ, ಅಮ್ಮ ಪುಣ್ಯ, ನನಗೊಂದು ಮಾತು ಕೊಡ್ತೀಯಾ? ಏನಮ್ಮ ಅದು? ಇವತ್ತು ನನ್ನ ಕಾಪಾಡ್ದ ಹಾಗೆ ಜೀವನ ಪೂರ್ತಿ ನನ್ನ ಮಗನ್ನ ನೀನು ಕಾಪಾಡ್ತೀಯ ಅಮ್ಮ. ನನ್ನ ಮಗನ್ಗೆ ರಕ್ಷಣೆಯಾಗಿ ಜೊತೆಯಾಗಿ ಇರ್ತೀಯ ಅಮ್ಮ. ಏನಮ್ಮ ಅವರೇ ನೀವು ಹೇಳ್ತಿರೋದು? ನಾನ್ ಜೊತೆಲಿರೋದು ಅಂದ್ರೇನು? ಅದು ನನ್ನ ಆಸೆ ಅಲ್ಲಮ್ಮ, ನಿಮ್ಮಮ್ಮನ ಆಸೆ. ನಮ್ಮಮ್ಮನ ಕೋರಿಕೆನಾ? ಹೌದಮ್ಮ. ನನಗೆ ಈ ಅಪಾಯ ಆಗೋದಕ್ಕೂ ಮುಂಚೆ ನಿಮ್ಮಮ್ಮ ನನ್ನ ಕನ್ಸಲ್ಲಿ ಬಂದಿದ್ರು. ನಮ್ಮಮ್ಮ ನಿಮ್ ಕನ್ಸಿಗೆ ಬಂದಿದ್ರ? ಏನ್ ಹೇಳಿದ್ರಮ್ಮ? ಏನ್ ಹೇಳಿದ್ರು? ನಿನ್ನ ನನ್ನ ಮಗಳ ತರ ನೋಡ್ಕೊಳಕ್ ಹೇಳಿದ್ರು. ಹಾಗೆ ನನ್ನ ಮಗ ನಿನ್ನ ಕಣ್ರೆಪ್ಪೆ ತರ ಕಾಪಾಡೋದಕ್ಕೆ ಹೇಳಿದ್ರು. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಿಲ್ಲಮ್ಮ, ನಿಮ್ಮಮ್ಮನ ಆಸೆನ ಹೇಳ್ತಿದ್ದೀನಿ. ನಿನ್ಗೆ ನಂಬಿಕೆ ಇದ್ರೆ ನನಗ್ ಮಾತು ಕೊಡು. ಅಯ್ಯೋ, ಮಾತು ಕೊಡ್ತೀನಮ್ಮ. ಅಮ್ಮನ ಥರ ಇರೋ ನಿಮಗೆ ನಮ್ಮಮ್ಮ ಹೇಳಿದ್ರು ಅಂದಮೇಲೆ ಮಾತು ಕೊಡದೆ ಹೋದ್ರೆ ನಾನು ಮನುಷ್ಯಲೇ ಅಲ್ಲ. ನಮ್ಮ ಅಮ್ಮನ ಕೋರಿಕೆ ಪ್ರಕಾರ ಅನಿರುದ್ಧ್ಗೆ ಜೊತೆಯಾಗಿ ನೆರಳಾಗಿ ಇರ್ತೀನಿ. ಎಲ್ಲ ಗಂಡಾಂತರಗಳಿಂದ ಕಾಪಾಡ್ತೀನಿ. ಸಾಕಮ್ಮ, ಈ ಮಾತು ಸಾಕು. ಎಲ್ಲ ನಾಗಮ್ಮ ತಾಯಿ ದಯೆ. ನನ್ ಮುದ್ದಿನ ಪುಣ್ಯನ್ ಮನ್ಸಲ್ಲಿ ಪ್ರೀತಿ ಹುಟ್ತಾ ಇದೆ. ಅಬ್ಬಬ್ಬಬ್ಬಬ್ಬಾ, ಎಂತ ಪವಾಡ ಅಣ್ಣ! ವೈದ್ಯರೇ ಅತ್ತಿಗೆ ಸತ್ತೋದ್ರು ಅಂತ ಹೇಳಿದ್ರು ಕೂಡ ಆ ನಾಗಮಣಿನ ಅತ್ತಿಗೆಗೆ ತಾಕ್ಸಿದ್ ಕೂಡ್ಲೆ ಅತ್ತಿಗೆ ಅಷ್ಟಕ್ಕೂ ಏನೂ ಆಗದಿರೋ ಹಾಗೆ ಆರಾಮಾಗಿ ಎದ್ದು ಕುತ್ಕೊಂಡ್ರು ಅಂತಂದ್ರೆ ಆ ನಾಗಮಣಿ ಶಕ್ತಿ ವರ್ಣನೆಗೂ ಮಿಗಿಲಾದದ್ದಣ್ಣ. ಅದ್ರ ಮಹಿಮೆಗಳ ಬಗ್ಗೆ ಇಷ್ಟು ದಿನ ಕೇಳಿದ್ವಿ ಹೊರತು ನೋಡಿರ್ಲಿಲ್ಲ. ಏನಣ್ಣ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದ್ಭುತ, ಮಹಾ ಅದ್ಭುತ. 1000 ಸೂರ್ಯ ಒಂದಾದ ಹಾಗೆ, 1,00,000 ಚಂದ್ರಗಳು ಒಂದೇ ಸಲ ಹೊಳೆಯೋ ಹಾಗೆ, 1,00,000 ತಾರೆಗಳು ಒಂದುಗೂಡಿದ ಹಾಗೆ
ಆ ನಾಗಮಣಿನ ನೋಡಿರೋ ಮರುಕ್ಷಣದಿಂದ ನನ್ ಯೋಚನೆಯೆಲ್ಲ ನಾಗನಿಧಿ. ಇಲ್ಲಿಯವರೆಗೂ ನಾವು ಮಾಡಿರುವಂತ ಪ್ರಯತ್ನಗಳು ನಮ್ಗೆ ಫಲಿಸ್ತೇ ಇರಬಹುದು ಭದ್ರಾ. ಈಗ ನಾವು ಮಾಡಕ್ ಹೊರಟಿರೋ ಪ್ರಯತ್ನ ನಾಗಮಣಿಯಿಂದ ನಾಗನಿಧಿ ದಾರಿ ತಿಳ್ಕೊಂಡು ವಜ್ರ ವೈಡೂರ್ಯ ರತ್ನ ಆಭರಣ ಹವಳ ವರ್ಣಿಸಕ್ಕ ಅಸಾಧ್ಯವಾಗಿರುವಂತ ನಾಗನಿಧಿನ ಪಡ್ಕೊಂಡು ಗರುಡ ವಂಶದ ಕೀರ್ತಿಯನ್ನ ಸುವರ್ಣಾಕ್ಷರಗಳಲ್ಲಿ ಸುವರ್ಣ ಪುಟಗಳಲ್ಲಿ ಬರಿದೇ ಹೋದ್ರೆ ನನ್ನ ಜನ್ಮ ವ್ಯರ್ಥ ಭದ್ರಾ, ವ್ಯರ್ಥ. ಅಣ್ಣ, ನನಗ್ ಗೊತ್ತಿರೋ ಮಟ್ಟಕ್ಕೆ ನಿನ್ನನ್ನು ಬಿಟ್ಟು ಆ ನಾಗನಿಧಿನ ಪಡ್ಕೊಳ್ಳೋ ಅಂತ ಧೀರ ರಣಧೀರ ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ ಅಣ್ಣ. ನಮ್ಮಣ್ಣನ ದೃಷ್ಟಿ ಗರುಡ ದೃಷ್ಟಿ ಅಷ್ಟೇ ಬಲವಾದದ್ದು. ನೀನ್ ಅಂದ್ಕೊಂಡಿದ್ದೀನ ಸಾಧಿಸ್ತೀಯ ಅನ್ನೋ ನಂಬಿಕೆ ನನಗಿದೆಯಣ್ಣ, ನನಗಿದೆ. ನಾಗನಿಧಿಯ 4 ಬಾಗಿಲುಗಳನ್ನ ತೆರೆಸ್ತೀನಿ. 3ನೇ ಗದ್ದುಗೆಯಲ್ಲಿರೋ ವಿಶ್ವ ರಹಸ್ಯನ ಈ ಪ್ರಪಂಚ ತಿಳಿಯೋ ಹಾಗೆ ಮಾಡ್ತೀನಿ. ಧನಂಜಯ ವರ್ಮ ಅಂದ್ರೆ ಏನು ಅಂತ ಈ ಪ್ರಪಂಚಕ್ಕೆ ತೋರಿಸ್ತೀನಿ. ಅಮ್ಮ, ನೋವು ಅಮ್ಮ, ನೋವ್ತಾ ಇದೆ ಅಮ್ಮ. ನೋವಾಗ್ತಿದ್ಯಾ? ಅಯ್ಯೋ ಅಮ್ಮ. ಇಲ್ನೋಡಿ ಅಮ್ಮ, ಈ ಕೈಯಿಂದ ಭಾರ ಎತ್ಬೇಡಿ. 1 ವಾರದೊಳಗೆ ನಿಮ್ ನೋವು ಕಡಿಮೆ ಆಗುತ್ತೆ, ಸರಿನಾ? ನಿನ್ ಕೈಯಾರೆ ಔಷಧಿ ಹಚ್ಚಿದ್ಯಾ? ನೋವು ಕಮ್ಮಿ ಆಗದೆ ಇರುತ್ತೇನಮ್ಮ. ನಿನ್ನ ನೋಡ್ತಿದ್ರೆ ನನ್ನ ದೃಷ್ಟಿ ತಗ್ಲತ್ತೋ ಏನೋ. ನೋಡಕ್ಕಷ್ಟು ಮುದ್ದಾಗಿದ್ಯಾ ಕಣಮ್ಮ. ನಿನಗೇಂತ ಒಬ್ಬ ರಾಜ್ಕುಮಾರ ಬಂದು ನಿನ್ನನ್ನ ಮದ್ವೆ ಮಾಡ್ಕೊಂಡು ಹೋಗ್ತಾನೆ. ಏನು ಹಾಗೆ ನೋಡ್ತಾ ಇದೀಯಾ? ನಾನೇ ಏನೋ ಹೇಳ್ಕೊಟ್ಟಿರೋ ತರ. ಅಜಯ್, ನಿಮ್ಮ ಊರಲ್ಲಿ ಚೆನ್ನಾಗಿರೋ ಹುಡುಗಿ ಇದ್ರೆ ಹೇಳು, ವರದಕ್ಷಿಣೆ ತಗೊಳ್ದೇನೆ ಮದ್ವೆ ಆಗ್ಬಿಡ್ತೀನಿ. ಪುಣ್ಯನ್ಗಿಂತ ಸುಂದರವಾಗಿರೋ ಹುಡುಗಿ ಯಾರೂ ಇಲ್ಲಪ್ಪ. ಯಾಕಪ್ಪ ಹಾಗ್ ನಗ್ತಿದ್ಯಾ? ಅದೇ ಪುಣ್ಯ ಅಂದವಾಗಿದ್ದಾಳೆ ಅಂದಿ ಅಲ್ವಾ, ನಗು ತಡ್ಕೊಳಕ್ಕಾಗ್ತಿಲ್ಲ. ಬಿದ್ರು ಗೊಂಬೆಗೆ ಬಟ್ಟೆ ಸುತ್ಕೊಂಡಿರೋ ತರ ಕಾಣಿಸ್ತಿದ್ದಾಳೆ. ಅಲ್ಲ, ಅವಳು ಹೈಟ್ ನೋಡಿ ಅಜ್ಜಿ, ಒಳ್ಳೆ ಹೈಬ್ರಿಡ್ ಮರ ತರ ಇದೆ. ಇವಳಿಗೆ ಅಂದವಾಗಿದ್ದಾಳೆ ಅಂತಿರಲ್ಲ. ನೋಡಿ ಅಜ್ಜಿ, ನಿಮಗ್ ವಯಸ್ಸಾಗಿದೆ ಅಲ್ವಾ, ಅದಕ್ಕೆ ಕಣ್ ಸರಿಯಾಗಿ ಕಾಣಿಸ್ತಿಲ್ಲ. ಮೊದ್ಲು ಹೋಗಿ ಒಳ್ಳೆ ಡಾಕ್ಟ್ರಿಗೆ ಕಣ್ ತೋರಿಸಿ. ಅದೆಲ್ಲ ಇರ್ಲಿ, ಯಾವ್ದಾದ್ರು ಒಳ್ಳೆ ಹುಡುಗಿ ಇದ್ರೆ ಹೇಳು, ಮದ್ವೆ ಆಗ್ಬಿಡ್ತೀನಿ. ಸರಿ ಕಣಪ್ಪ, ಹೋಗ್ ಬರ್ತೀನಮ್ಮ. ಅಯ್ಯಯ್ಯೋ ಅಮ್ಮ, ಪುಣ್ಯ ಅಮ್ಮ. ಅನಿರುದ್ಧ್, ಏನಾಯ್ತು ಅನಿರುದ್ಧ್? ಎದ್ದೇಳು ಅನಿರುದ್ಧ್. ಇದೇ ಒಳ್ಳೆ ಟೈಮ್. ಅನಿರುದ್ಧ್, ಸೊಂಟ ಉಳ್ಕಿದಂತ ಹೇಳಿ ಏನಾಯ್ತು? ನಿನ್ನ ಕೈಯಿಂದ ಮಸಾಜ್ ಮಾಡಿಸ್ಕೋಬಹುದು. ಅನಿರುದ್ಧ್, ಏನಾಯ್ತು? ಅಯ್ಯಯ್ಯೋ ಏನಾಯ್ತು? ದೇವ್ರೇ, ನನ್ ಸೊಂಟ ಉಳ್ಕೋಯ್ತು ದೇವ್ರೇ, ಸೊಂಟ ಉಳ್ಕೋಯ್ತು. ಎದ್ದೇಳು, ಏಳು. ಅಯ್ಯೋ ಅಮ್ಮ, ಅಯ್ಯೋ ಪುಣ್ಯ, ನನ್ ಎತ್ತು ಪುಣ್ಯ. ಅಯ್ಯೋ ಅಪ್ಪ, ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಸ್ವಲ್ಪ ತಡ್ಕೊ. ಅಬ್ಬಾ ಅಬ್ಬಾ,
ಅಯ್ಯಯ್ಯೋ ಅಯ್ಯೋ ಹ, ಅಮ್ಮ ಆಹಾ ಆಹಾ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಮ್ಮಮ್ಮ ಅಪ್ಪ ಅಯ್ಯಯ್ಯೋ ಕೂತಿ ನನ್ ಮಗ್ನೆ ನನ್ ಮುಂದೆನೆ ನಾಟಕಗಳಾಡ್ತೀಯಾ? ಮಾಡ್ತೀನಿರು ಇವತ್ ನಿನಗೆ. ಅನಿರುದ್, ತುಂಬಾ ನೋವಾಗ್ತಿದ್ಯಾ? ನೋವ್ತಿದ್ಯಾ ಅಂತ ಕೇಳ್ತೀಯಲ್ಲ, ಈ ನೋವು ತಡ್ಕೊಳ್ಳೋದ್ಕಿಂತ ಸಾಯೋದೇ ಮೇಲೂ ಪುಣ್ಯ. ಅಬ್ಬಾ ಅಮ್ಮ ಅಯ್ಯೋ ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೇಕು. ಏನೋ ಒಂದ್ ಮಾಡು ಪುಣ್ಯ. ಅಯ್ಯೋ ಮೊದ್ಲು ಇಲ್ಲಿ ನೋಡು, ಈ ಅಮ್ಮ. ತಲೆವರೆಗೂ ಭೂಮಿಯೊಳಗೆ ಮುಚ್ಚಾಕಿ ಅದಾದ್ಮೇಲೆ ಮೈಯೆಲ್ಲ ಮೂಲಿಕೆಗಳಿಂದ ತಯಾರಿಸಿದ ಎಣ್ಣೆನ ಹಚ್ಬೇಕು. ಆ ಏನಂದ್ರೆ ಎಲ್ಲ ಮೂಲಿಕೆಗಳನ್ನ ಮಿಕ್ಸ್ ಮಾಡಿ ಮಸಾಜ್ ಮಾಡೋದಾ? ಅದನ್ ಕೂಡ ನೀನೇ ಮಾಡ್ತೀಯಾ? ಯಾಕೆ ನಾನ್ ನಿನ್ ಮೈಗೆ ಎಣ್ಣೆ ಹಚ್ಬಾರ್ದಾ? ಅಯ್ಯಯ್ಯೋ, ಅಂತ ಭಾಗ್ಯನ ಯಾರಾದ್ರೂ ಬಿಡ್ತಾರ? ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡೋದಕ್ ನಾನ್ ರೆಡಿ. ಇಲ್ಲ ಅಲ್ಲಿ ನೋಡ್ಕೋತೀನಿ. ಎದ್ದೇಳು, ನಡಿ ನಿಧಾನ. ಅಮ್ಮ ಅಯ್ಯೋ ನಿಧಾನ. ಅಯ್ಯಪ್ಪ ಅಮ್ಮಮ್ಮ ಅನಿರುದ್, ಹುಷಾರು. ನಾನ್ ಹೋಗಿ ಎಣ್ಣೆ ಹಚ್ಚೋಕೆ ಮೂಲಿಕೆಗಳ ಎಣ್ಣೆ ತರ್ತೀನಿ, ಸರಿನಾ? ಸರಿ ಪುಣ್ಯ, ಸ್ವಲ್ಪ ಬೇಗ ಬಾ ಆಯ್ತಾ? ಹಾ ಸರಿ. ಆ. ಬೆಕ್ಕಿನ ಕಣ್ಣೋನೆ, ನನ್ ಮುಂದೆನೆ ನಾಟಕಗಳಾಡ್ತೀಯಾ? ರಾತ್ರಿವರೆಗೂ ಇಲ್ಲೇ ಬಿದ್ದಿರು, ಆಗ ನಿನ್ ಹುಚ್ಚತನ ಬಿಡುತ್ತೆ. ಆಹಾ, ಬಂಪರ್ ಆಫರ್. ಪುಣ್ಯನ್ ಕೈಯಿಂದ ಆಯಿಲ್ ಮಸಾಜ್. ಲೋ ಅನಿರುದ್, ನಿಂಗೆಲ್ಲೋ ಮಚ್ಚೆ ಇದೆ ಕಣೋ. ಈ ರಾಕ್ಷಸಿ ಬೇಗ ಬರ್ತೀನಿ ಅಂತ ಹೇಳಿ ಸಂಜೆ ಆದ್ರೂ ಇನ್ನೂ ಬರ್ಲೇ ಇಲ್ವಲ್ಲ. ಈಗೇನಾದ್ರೂ ನಾಯಿ ಬಂದು ಕಾಲಿ ಎತ್ತಿತು ಅಂದ್ರೆ ನನ್ ಕತೆ ಮುಗೀತು. ಪುಣ್ಯ, ಬಂದ್ಬಿಟ್ಯಾ ತಾಯಿ? ಎಣ್ಣೆ ರೆಡಿ ಮಾಡಕ್ ಇಷ್ಟೊತ್ತಾ? ನನ್ನನ್ ಬೇಗ ಹೊರಗೆ ತೆಗಿಯೆ, ಒಳಗಡೆ ಏನೇನೋ ಆಗ್ತಾ ಇದೆ. ಸ್ವಲ್ಪ ಫ್ರೀ ಆಗೋಣ ಅಂದ್ರೆ ಕೈ ಅಲ್ಲಾಡ್ಸಕ್ಕೂ ಆಗ್ತಿಲ್ಲ. ಅದೇನೋ ಮಸಾಜ್ ಮಾಡ್ತೀನಿ ಅಂದ್ಯಲ್ಲ, ಮಾಡೆ? ಏನು ಬೆಕ್ಕಿನ ಕಣ್ಣೋನೆ, ನಾನು ಬಿದ್ರ ಕೊಂಬೆಗೆ ಬಟ್ಟೆ ಸುತ್ತದಾಗಿದ್ದೀನಾ? ನಿನ್ನ ಚೀಚಿ, ನಾನ್ ಹಾಗೆಲ್ಲ ಅನ್ನ, ಏನೋ ಜೋಕ್ ಮಾಡಿರ್ಬೇಕು. ನಿನಗೇನ್ ಕಮ್ಮಿ? ಸ್ವರ್ಗದಿಂದ ಭೂಮಿಗೆ ಬಂದು ಎಲ್ಗ್ ಹೋಗ್ಬೇಕು ಅಂತ ಗೊತ್ತಿಲ್ದಿರೋ ಭೂಮಿಯಲ್ಲೇ ಉಳಿದಿರೋ ದೇವಕನ್ಯೆ ತರ ಇದೆಯಾ? ಮತ್ತೆ ಜಕ್ಕಣ್ಣ, ಅದೇ ಅವನ್ ಕೆತ್ತಿರೋ ದೇವತೆ ಶಿಲೆ ಇದೆಯಲ್ಲ, ಡಿಟ್ಟೋ ಆ ಶಿಲೆ ತರಾನೇ ಇದೆಯಾ? ಆಮೇಲೆ ಆಮೇಲೆ ಪ್ಲೀಸ್, ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡು.
ಪುಣ್ಯ ಏ ಓಡ್ಸ ರಾಕ್ಷಸಿ ಆ ಚೇಳು ನೋಡೆ ಅದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನನ್ನ ಕಡೆನೆ ಬರ್ತಾ ಇದೆ. ಪುಣ್ಯ ನಿನ್ ಕಾಲಿಗೆ ಬೀಳ್ದಿನ ಕಡೆ ನಿನ್ ಕೈ ಮುಗಿತೀನಿ, ಪ್ಲೀಸ್ ನನ್ನನ್ನು ಹೊರಗೆ ತೆಗಿಯೇ. ಓಹೋ ಏನಂದೆ ನೀನು? ನಿನಗೆ ಕೈ ಮುಗಿತೀನಿ, ನಾನು ಹೊರಗೆ ತೆಗಿ ಅಂದೆ. ಅದಾದ್ಮೇಲೆ ನಿನ್ ಕಾಲಿಗೆ ಬೀಳ್ತೀನಿ ಅಂದೆ. ಹೌದಾ? ಸರಿ, ನಿಜವಾಗ್ಲೂ ಹಿಡ್ಕೋತಿಯಾ? ನಿಜವಾಗ್ಲೂ ಹಿಡ್ಕೋತೀನಿ, ಹೊರಗೆ ತೆಗಿಯೇ. ಒಳಗಡೆ ಏನೇನೋ ಆಗ್ತಾ ಇದೆ. ಸರಿ, ತೆಗಿತೀನಿ. ಬೇಗ ತೆಗಿ. ತೆಗಿತಿದ್ದೀನಿ ಇರು. ಅಮ್ಮ ಪುಣ್ಯ. ಆಹಾ, ಮೊದ್ಲು ನನ್ ಕಾಲಿಗೆ ಮುಗಿ. ಏನಿದು ಹುಚ್ಚತನ? ಕಾಲಿಗೆ ಮುತ್ಕೊಟ್ಟೆ. ನಾನೇನೋ ತಮಾಷೆ ಮಾಡ್ದೆ ಅಷ್ಟೆ. ಮುತ್ತಲ್ಲ ಪುಣ್ಯ, ನಿನ್ ಕಾಲ್ ತೊಳೆದು ಆ ನೀರ್ನ ನನ್ನ ತಲೆ ಮೇಲೆ ಹಾಕ್ಕೊಂಡ್ರು ನಿನ್ ಋಣ ತೀರ್ಸಕ್ಕಾಗಲ್ಲ. ಪ್ರಾಣಕ್ಕೂ ಭಯ ಪಡ್ದೆ ಆ ನಾಗಮಣಿನ ತೆಗೆದು ಅಮ್ಮನ್ನ ಕಾಪಾಡಿದ್ಯಾ. ಅಮ್ಮಂಗೆ ಪುನರ್ಜನ್ಮ ಕೊಟ್ಟಿದ್ಯಾ. ನನ್ನ ಅಮ್ಮನ ಪ್ರೀತಿ ನಾನು ಕಳ್ಕೊಳ್ದೇ ಇರೋ ಹಾಗೆ ಮಾಡಿದ್ಯಾ. ಏನೋ ನಿನ್ನ ಆಡ್ಕೊಳ್ಳೋಣ ಅಂತ ನಾನು ಹೀಗೆ ಮಾಡಿದೆ. ನೀನೇನೋ ಅನ್ಕೋಬೇಡ, ಸಾರಿ. ಆಂಜನೇಯ ತನ್ನ ಎದೆ ಸೀಳ್ದಾಗ ರಾಮ ಸೀತೆ ಕಾಣಿಸ್ಕೊಂಡ್ರು. ಆದ್ರೆ ನನ್ನ ಎದೆ ಸೀಳಿದ್ರೆ ಅದರಲ್ಲಿ ನೀನ್ ಕಾಣಿಸ್ಕೋತೀಯ ಪುಣ್ಯ. ನನ್ನ ಮನ್ಸು ಹೇಳೋದು ನಿನ್ನ ಹೆಸರನ್ನೇ. ನನ್ನ ಪ್ರೀತಿ ನಿನಗೇನು ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ, ಆದರೆ ಅದೇ ಪ್ರೀತಿ ನಿನಗೆ ಅರ್ಥ ಆಗಿದ್ದೀನ ನನ್ನ ಒಂದು ಕ್ಷಣ ಕೂಡ ಬಿಟ್ಟಿರಕ್ಕಾಗಲ್ಲ ಪುಣ್ಯ. ಇದು ನಿಜ ಪುಣ್ಯ. ಪುಣ್ಯ ಬರ್ತಾ ಇದೀಯಾ? ಬಂದೆ. ಪುಣ್ಯಗೋಸ್ಕರ ನೀನು ಇಲ್ಲೇ ಉಳ್ಕೊಂಡ್ರೆ ನಿಮ್ಮ ನೆರಳು ಕೂಡ ಆ ನಾಗಲೋಕದ ಮೇಲೆ ಬೀಳೋ ಅವಕಾಶನ ಕಳ್ಕೋತೀರ ನಾಗಮ್ಮ. ಪರವಾಗಿಲ್ಲ. ಆದ್ರೆ ಮಹಾಪೌರ್ಣಮಿಗೆ ತುಂಬ ದಿನಗಳಿಲ್ಲ. ಪುಣ್ಯನ್ಗೋಸ್ಕರ ಇಲ್ಲಿರೋದ್ ಬಿಟ್ರೆ ನನಗ್ ಬೇರೆ ದಾರಿನೇ ಇಲ್ಲ. ನಿಮ್ಮ ಶ್ರೇಯೋಭಿಲಾಷೆಗೆ ನಾಗದೂತನಾಗಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ ನಾಗಮ್ಮ. ನೀವು ಬರೋದು ಅನಿವಾರ್ಯ.